ಗ್ರಾಮದ ಸಮಸ್ಯೆ ಹೇಳಿದವನ ಬೆನ್ನು ಕಚ್ಚಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ. ಬಳಿಕ ಮನಬಂದಂತೆ ಚಪ್ಪಲಿಯಿಂದ ಹೊಡೆದು ಹಲ್ಲೆಗೈದ ಆರೋಪ. ಶಿಂದೋಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ, ಆತನ ಸಂಬಂಧಿಗಳು ಕೃತ್ಯ ಆರೋಪ. ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಶಿಂದೋಗಿ ಗ್ರಾಮದಲ್ಲಿ ಘಟನೆ. ಪಿಡಿಒಗೆ ಗ್ರಾಮದ ಸಮಸ್ಯೆ ಹೇಳಿದ ವ್ಯಕ್ತಿಯ ಬೆನ್ನು ಕಚ್ಚಿ ಹಲ್ಲೆ. ಶಿಂದೋಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ದುರ್ಗಪ್ಪ ಟೆಂಪೋಜಿನಿಂದ ಕೃತ್ಯ ಆರೋಪ. ಗ್ರಾಮದ 30 ವರ್ಷದ ಹನುಮಂತ ಕರಿಕಟ್ಟಿ ಎಂಬಾತನ ಬೆನ್ನು ಕಚ್ಚಿ ಮನಬಂದಂತೆ ಹಲ್ಲೆ. ಶಾಲೆ ಪಕ್ಕದಲ್ಲಿರೋ ರಸ್ತೆ ಮೇಲೆ ನಿಲ್ಲುವ ಚರಂಡಿ ನೀರಿನ ಸಮಸ್ಯೆ ಬಗ್ಗೆ ಪಿಡಿಒ ಗಮನಕ್ಕೆ ತಂದಿದ್ದ ಹನುಮಂತ, ರಸ್ತೆ ಮೇಲೆ ನಿಂತ ಚರಂಡಿ ನೀರಿನಲ್ಲಿ ಶಾಲೆ, ಅಂಗನವಾಡಿ ಮಕ್ಕಳು, ಸಾರ್ವಜನಿಕರು ನಡೆದುಕೊಂಡು ಹೋಗ್ತಾರೆ. ಇದನ್ನ ದುರಸ್ತಿ ಮಾಡುವಂತೆ ಪಿಡಿಒಗೆ ಮನವಿ ಮಾಡಿದ್ದ ಹನುಮಂತ, ಇದೇ ವೇಳೆ ಏಕಾಏಕಿ ಚಪ್ಪಲಿಯಿಂದ ಹಲ್ಲೆಗೈದು ಬೆನ್ನು ಕಚ್ಚಿದ್ದಾರೆಂದು ಹನುಮಂತ ಆರೋಪ. ಪಿಡಿಒ ಮುಂದೆ ಅಧ್ಯಕ್ಷ ಸೇರಿ ಆತನ ಸಂಬಂಧಿಗಳ ಹಲ್ಲೆ ಮಾಡಿದ್ದಾರೆ. ಬಳಿಕ ಮನೆಗೆ ನುಗ್ಗಿ ತಾಯಿ, ನಮ್ಮ ಅಜ್ಜಿಯ ಮೇಲೆ ಬಡಿಗೆ ಸಲಕೆಯಿಂದ ಹೊಡೆದಿದ್ದಾರೆ. ನಮ್ಮ ತಾಯಿಯ ತಾಳಿಯನ್ನು ಕಿತ್ತು ಹಾಕಿದ್ದಾರೆ. ಈ ಹಿಂದೆ ಗ್ರಾಮ ಪಂಚಾಯತಿನಲ್ಲಿ ನಡೆದ ಅಕ್ರಮಗಳ ಬಗ್ಗೆ ಪ್ರಶ್ನೆ ಮಾಡಿದ್ದೆ. ಅದೇ ಹಳೆಯ ದ್ವೇಷ ಇಟ್ಟುಕೊಂಡು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆಂದು ಹನುಮಂತ ಆರೋಪ. ಸದ್ಯ ಗಾಯಗೊಂಡ ಹನುಮಂತ ವೃದ್ಧೆಗೆ ಸವದತ್ತಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಸವದತ್ತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ. ಪಿಡಿಒ ಅಭಿವೃದ್ಧಿ ಅಧಿಕಾರಿಗಳು ಊರಿನಲ್ಲಿ ಅಭಿವೃದ್ಧಿ ಕಾರ್ಯಕ್ರಮ ನೋಡುತ್ತಾ ಬಂದಾಗ ಶಿಂದೋಗಿ ಗ್ರಾಮ ಶಾಲೆಯಲ್ಲಿ ಪಕ್ಕದಲ್ಲಿ ನೀರು ನಿಂತಿರುವುದು, ರಸ್ತೆಯಲ್ಲಿ ನೀರು ನಿಂತಿರುವುದರಿಂದ ಅದನ್ನು ಪಿಡಿಒ ಅವರಿಗೆ ಹೇಳಿ ಅಭಿವೃದ್ಧಿಗೆ ಇದು ಮಾಡಂತ ಹೇಳಿದಾಗ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅಲ್ಲೇ ಇದ್ದರು. ಅವರು ಬಂದು ನಮ್ಮ ಮೇಲೆ ಹಲ್ಲೆ ಮಾಡಿರ್ತಾರೆ, ಚಪ್ಪಲಿಂದ ಹೊಡೆದರು ಕೇಳಿದ್ದಕ್ಕಾಗಿ. ಮತ್ತು ಅವರ ಕುಟುಂಬಸ್ಥರು ಬಂದು ನಮ್ಮ ಮೇಲೆ ಹಲ್ಲೆ ಮಾಡಿರುತ್ತಾರೆ. ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಡಿ.ಡಿ. ಟಪ್ಪೋಜಿ ಹಾಗೂ ಅವರ ಸಹೋದರನಾದ ಗುತ್ತಿಗೆದಾರ ಮಂಜುನಾಥ್ ಬೇರೆ ಹಾಗೂ ಮಂಜುನಾಥ್ ರಾಜು ಬೇರೆ ಹಾಗೂ ಮಾಳಪ್ಪ ಎಕ್ಕೇರಿ ಹಾಗೂ ರುಕ್ಮವ್ವ ಎಕ್ಕೇರಿ, ಮುತ್ತು ಟಪ್ಪೋಜಿ ಅವರು ಕೂಡ ಹಲ್ಲೆ ಮಾಡಿರ್ತಾರೆ. ಮತ್ತು ನನ್ನ ಎಲ್ಲ ಮುಗಿದ ಮೇಲೆ ಮನೆ ಕಳಿಸಿದಾಗ ನಮ್ಮ ಮನೆ ಹತ್ತಿರ ಬಂದು ಕೊಡ್ಲಿ ಮತ್ತು ಕುಡುಗಲುಗಳನ್ನು ತೆಗೆದುಕೊಂಡು ಬಂದು ಶಲಿಕೆಗಳನ್ನು ತೆಗೆದುಕೊಂಡು ಬಂದು ಹಲ್ಲೆ ಮಾಡಿರ್ತಾರೆ. ಅವರ ಮೇಲೆ ಕಾನೂನು ಕ್ರಮ ತೆಗೆದುಕೊಂಡು ತಮ್ಮ SP ಸಾಹೇಬರಲ್ಲಿ ಕೇಳಿಕೊಳ್ಳುತ್ತೇನೆ ಹಾಗೂ ಗೃಹ ಮಂತ್ರಿಯಲ್ಲರೂ ಕೇಳಿಕೊಳ್ಳುತ್ತೇನೆ. ಈ ಬಡವರ ಮೇಲೆ ಈ ಥರ ಹಲ್ಲೆಗಳು ಭಾಳ ಆಗ್ತಿರುತ್ತವೆ. ಅದಕ್ಕಾಗಿ ನಮ್ಮ ಮೇಲೆ ಬಡವರಿಗೆ ರಕ್ಷಣೆ ಕೊಡಲಿ ಅಂತ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಥರ ಹಲ್ಲೆಗಳು ನಡೀತಿರುವುದು ಅಮಾನ್ಯ ದೃಷ್ಟಿಯಾಗಿರುತ್ತವೆ. ಆದ ಕಾರಣ ನಮಗೆ ರಕ್ಷಣೆ ಕೊಡಬೇಕಂತ ನಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನನ್ನ ಹೆಸರು ಹನುಮಂತ ಯಲ್ಲಪ್ಪ ಕರಿಕಟ್ಟಿ. ನಾನು ಶಿಂದೋಗಿ ಗ್ರಾಮದವನಾಗಿದ್ದು, ಇವತ್ತಿನ ದಿವಸ ಒಂದು ಶಿಂದೋಗಿಯಲ್ಲಿ ಗ್ರಾಮ ಪಂಚಾಯತ್ ಪಿಡಿಒ ಅವರನ್ನು ನಮ್ಮ ಶಾಲೆ ನೀರು ನಿಂತಿರೋದ್ರಿಂದ ಮಕ್ಕಳಿಗೆ ತೊಂದರೆ ಆಗುತ್ತೆ ಅಂತ ಪಿಡಿಒ ಅವ್ರನ್ನ ಕೇಳುತ್ತಿದ್ದಾಗ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಅವ್ರ ಕುಟುಂಬಸ್ಥರು ಬಂದು ನನ್ನ ಮೇಲೆ ಹಲ್ಲೆ ಮಾಡಿರುತ್ತಾರೆ. ಮತ್ತು ಅಲ್ಲಿಂದ ಬಂದು ನನ್ನ ಮನೆಗೆ ಕಳಿಸಿದಾಗ ಮನೆಯ ಮೇಲೆ ಬಂದು ಕೌಟುಂಬಿಕವಾಗಿ ಎಲ್ಲರೂ ಬಂದು ಹಲ್ಲೆ ಮಾಡಿ ಮಾರಣಾಂತಸ್ತ್ರಗಳಿಂದ ಹೊಡೆದಿರುತ್ತಾರೆ ಮತ್ತು ಜೀವ ಬೆದರಿಕೆ ಹಾಕಿ ಧಮಕಿ ಹಾಕಿರುತ್ತಾರೆ. ಅಧ್ಯಕ್ಷರಾದ ಡಿ.ಡಿ. ಟಪ್ಪೋಜಿ ಹಾಗೂ ಅವರ ಕುಟುಂಬಸ್ಥರು, ಗುತ್ತಿಗೆದಾರರಾದ ಮಂಜು ಬೇರೆ, ರಾಜು ಬೇರೆ, ಮುತ್ತಪ್ಪ ಟಪ್ಪೋಜಿ, ಮಾಳಪ್ಪ ಎಕ್ಕೇರಿ ಹಾಗೂ ರುಕ್ಮವ್ವ ಎಕ್ಕೇರಿ ಅವರು ಹಲ್ಲೆ ಮಾಡಿರುತ್ತಾರೆ. ಆದ ಕಾರಣ ಮಾನ್ಯ SP ಸಾಹೇಬ್ರವ್ರ ಮೇಲೆ ಬಡವರ ಮೇಲೆ ಕಾಳಜಿ ತಗೊಂಡು ಸ್ವಲ್ಪ ಕ್ರಮ ಕೈಗೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಮಕ್ಕಳ ಅನುಕೂಲಕ್ಕಾಗಿ ಕೇಳಿದ್ದಕ್ಕಾಗಿ ಹಲ್ಲೆ ಮಾಡಿರುತ್ತಾರೆ.